ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋನ ನೀವು KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಅಲಾಟ್ಮೆಂಟ್ ಆದಮೇಲಾದರೂ ನೋಡ್ತಿರ್ಬೋದು, ಅಥವಾ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಕ್ಕಿಂತ ಮುಂಚೆನೇ ನೋಡ್ತಿರ್ಬೋದು. ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ಸ್ನ ಮಾಡಿಸ್ಕೊಂಡು ಕಾಲೇಜ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಈ ರೀತಿ ಬರುತ್ತೆ, ಸೀಟ್ ನಾಟ್ ಅಲಾಟೆಡ್ ಅಂತ. ಈ ಒಂದು ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ ಆಗೋಲ್ಲ. ನಿಮ್ಮ ರ್ಯಾಂಕು 1,000 ಇರಲಿ, 2,000 ಇರಲಿ, 10,000 ಇರಲಿ, 1,00,000 ಇರಲಿ, 2,00,000 ಇರಲಿ, ನೀವು ಈ ಒಂದು ಮಿಸ್ಟೇಕ್ಸ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ ಆಗೋಲ್ಲ. ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಏನೆಲ್ಲ ಮಿಸ್ಟೇಕ್ಸ್ನ ಮಾಡ್ತಾರೆ ಸ್ಟೂಡೆಂಟ್ಸು, ಮತ್ತು ಪ್ರತಿಯೊಬ್ಬರಿಗೂ ಇಂಜಿನಿಯರಿಂಗ್ ಸೀಟ್ಸು ಅಲಾಟ್ ಆಗುತ್ತಾ ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕಂಪ್ಲೀಟ್ ನಿಮ್ಮ KCET ಆಪ್ಷನ್ ಎಂಟ್ರಿ ಮುಗಿಯೋ ತನಕ ಗೈಡೆನ್ಸು ನಮ್ಮ ಚಾನಲಲ್ಲಿ ಸಿಗುತ್ತೆ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ಬರುವಂಥದ್ದು, ಪ್ರತಿಯೊಬ್ಬರಿಗೂ ಡೌಟ್ ಇರೋದು, ಎಲ್ಲರಿಗೂ ಕಾಲೇಜ್ ಸೀಟ್ ಅಲಾಟ್ ಆಗುತ್ತಾ? ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಇಂಜಿನಿಯರಿಂಗಲ್ಲಂತೂ ಪ್ರತಿಯೊಬ್ಬರಿಗೂ ಸೀಟ್ ಅಲಾಟ್ ಆಗೇ ಆಗುತ್ತೆ. ಯಾಕಂದರೆ ಲಾಸ್ಟ್ ಇಯರೆಲ್ಲ ಮೋರ್ ದೆನ್ 10,000 ಸೀಟ್ಸು ಫಿಲ್ ಆಗಿಲ್ಲ. ಅಂದರೆ ಇನ್ನೂ ಇಂಜಿನಿಯರಿಂಗ್ ಸೀಟ್ಸು ಫಿಲ್ ಆಗದೆ, ಅಂದರೆ ಈಗ ಆಲ್ಮೋಸ್ಟು ಎಲ್ಲ ಸೀಟ್ಸು ಟಾಪ್ ಕಾಲೇಜಲ್ಲಿ ಫಿಲ್ ಆಗುತ್ತೆ. ಆವ್ರೇಜ್ ಕಾಲೇಜಲ್ಲಿ ಮೋರ್ ದೆನ್ 10,000 ಸೀಟ್ಸು ಇನ್ನೂ ಫಿಲ್ ಆಗಿಲ್ಲ. ಆದ್ದರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕೇ ಸಿಗುತ್ತೆ. ಆದರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಟಾಪ್ ಕಾಲೇಜ್ಗೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಇರಲಿ. ನಿಮ್ಮ ರ್ಯಾಂಕ್ ಎಷ್ಟಿದ್ರೂ ಪರವಾಗಿಲ್ಲ, ಬ್ರ್ಯಾಂಚ್ ಯಾವುದಾದ್ರೂ ಚೂಸ್ ಮಾಡಿ, ಬಟ್ ನಿಮ್ಮ ಚಾಯ್ಸ್ ಏನಿದ್ರು ಟಾಪ್ ಕಾಲೇಜ್ ಇರಲಿ. ನೆಕ್ಸ್ಟು, ನಿಮ್ಮ ಕಾಲೇಜು ಎಷ್ಟು ಆ್ಯಡ್ ಮಾಡ್ಬೋದು ಅಂತ ನಿಮ್ಮ ಆಪ್ಷನ್ ಎಂಟ್ರಿಲಿ. ಈಗ ಕೆಲವ್ರಿಗೆ ಡೌಟ್ ಇರುತ್ತೆ, ನಾವು 10 ಕಾಲೇಜ್ ಆ್ಯಡ್ ಮಾಡಬೇಕಾ, 20 ಕಾಲೇಜ್ ಆ್ಯಡ್ ಮಾಡಬೇಕಾ, ಯಾವ ರೀತಿ ಅಂತ. ಹೇಳ್ತೀನಿ ನೋಡಿ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಾಲೇಜ್ನ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು. ಅಂದರೆ ಈಗ ಒಂದು 100 ಕಾಲೇಜ್ ಆ ಲಿಸ್ಟಲ್ಲಿ ಇತ್ತು ಅಂತ ಹೇಳಿದ್ರೆ, ಬೇಕಾದರೆ ನೀವು 100 ಕಾಲೇಜ್ನೂ ಆ್ಯಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟಾದರೂ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. 3 ಕ್ಯಾಟಗರಿ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ರ್ಯಾಂಕ್ 20,000 ಇತ್ತು ಅಂತ ಹೇಳಿದ್ರೆ, ಬಿಲೋ 20,000 ರ್ಯಾಂಕ್ ಇರೋದನ್ನೆಲ್ಲ ಟಾಪ್ ಕಾಲೇಜು ಅದೆಲ್ಲ ನೀವು ಟಾಪಲ್ಲೇ ಇಡಿ. ನೆಕ್ಸ್ಟು ನಿಮ್ಮ ರ್ಯಾಂಕ್ ಹತ್ತಿರ ಕಟ್ ಆಫ್ ಇರುತ್ತೆ, ಲಾಸ್ಟ್ ಇಯರ್ ಕಟ್ ಆಫು. ನಿಮಗೆ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಲಿ ಜಾಯ್ನ್ ಆಗಿ, ನಾನು ಅಲ್ಲಿ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಕಟ್ ಆಫ್ನ ನೋಡ್ಕೊಂಡು ನೀವು ನಿಮ್ಮ ರ್ಯಾಂಕ್ ಹತ್ತಿರ ಇರೋದನ್ನು ಮಧ್ಯದಲ್ಲಿ ಹಾಕಿ, ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ, ಈಗ ನಿಮ್ಮ ರ್ಯಾಂಕ್ 20,000 ಅಂದರೆ 30,000 ಇರೋದನ್ನೆಲ್ಲ ನೀವು ಕೊನೆಯಲ್ಲಿ ಹಾಕಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಕ್ಕೇ ಸಿಗುತ್ತೆ. ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ಕೆಲವ್ರು ಏನು ಮಾಡ್ತಾರೆ, ಈಗ ಅವ್ರ ರ್ಯಾಂಕು 20,000 ಇದ್ದರೆ ಬರೀ 20,000 ಇರೋ ರ್ಯಾಂಕ್ನೇ ಅವ್ರ ಆಪ್ಷನ್ ಲಿಸ್ಟಲ್ಲಿ ಒಂದು 4-5 ಕಾಲೇಜ್ ಆ್ಯಡ್ ಮಾಡ್ತಾರೆ. ಈ ವರ್ಷ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಹೇಳೋಕ್ಕಾಗಲ್ಲ. ಅವ್ರಿಗೆ ಕಾಲೇಜ್ ಅಲಾಟ್ ಆಗೋಲ್ಲ. ಈ ಒಂದು ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಇವಾಗಲೇ ನೀವು ಆಪ್ಷನ್ ಎಂಟ್ರಿ ಅಂದರೆ ಏನು, ಯಾವ ರೀತಿ ಮಾಡೋದು, ಇದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡಿ. ಯಾರಿಗೆ ಹೇಳ್ತಿರೋದು ಇದು, ಎಷ್ಟು ಕಾಲೇಜ್ ಆಗೋರು ಅಷ್ಟು ಕಾಲೇಜ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕು ಎಬೋ 1.5 ಲ್ಯಾಕು 2 ಲ್ಯಾಕ್ ಮೇಲೆ ಇತ್ತು ಅಂತ ಹೇಳಿದ್ರೆ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ನಮ್ಮ ಕಟ್ ಆಫ್ನ ನೋಡಿದ್ರೆ, ಈಗ ನೀವು ಗೊತ್ತಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಕಟ್ ಆಫ್ನ ರೆಡಿ ಮಾಡಿದ್ದೀನಲ್ಲ, ಆ ಕಟ್ ಆಫಲ್ಲಿ 2 ಲ್ಯಾಕ್ ಎಬೋ ಕಟ್ ಆಫ್ ಇರೋ ಕಾಲೇಜು ಇದೆ, ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ಲಿ ಅಡ್ಮಿನ್ ನಂಬರ್ಗೆ ಆಯ್ ಅಂತ ಕಳಿಸಿ, ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಮತ್ತು ತುಂಬ ಜನಕ್ಕೆ ಡೌಟ್ ಇರೋದು, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಿರೋದು ಆಪ್ಷನ್ ಎಂಟ್ರಿ ಅಂತ. KE ಅವರು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಬೇಕು. ಈಗ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಿದ್ದಾರೆ, ಬಟ್ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿ ಇನ್ನೂ ರಿಲೀಸ್ ಮಾಡಿಲ್ಲ. ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗಬೇಕು, ಮತ್ತು ಸೀಟ್ ಮ್ಯಾಟ್ರಿಕ್ಸು ರಿಲೀಸ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಬೇಕು. ಅದಾದಮೇಲೆ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅಲ್ಲಿ ಕಂಪ್ಲೀಟು ಡೀಟೇಲ್ಸು, ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಫಸ್ಟ್ ರೌಂಡ್ ಯಾವಾಗ, ಸೆಕೆಂಡ್ ರೌಂಡ್ ಯಾವಾಗ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಆ ಒಂದು ಶೆಡ್ಯೂಲಲ್ಲಿರುತ್ತೆ. ನನ್ನ ಪ್ರಕಾರ ಫಸ್ಟು ನಿಮಗೆ 2 ಮಾಕ್ ರೌಂಡ್ನ ಮಾಡ್ತಾರೆ. ಮಾಕ್ ರೌಂಡಲ್ಲಿ ನಿಮಗೆ ಅಲಾಟ್ ಆದರೂ ಅಲಾಟ್ ಆಗಲಿಲ್ಲ ಅಂದರೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟ್ ರೌಂಡು, ಫಸ್ಟ್ ರೌಂಡ್ ಇರುತ್ತಲ್ಲ, ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟು, ಅದರಲ್ಲಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಈ ವರ್ಷ ನನ್ನ ಪ್ರಕಾರ 2 ಮಾಕ್ ರೌಂಡ್ ಮಾಡ್ಬೋದು. ನಿಮಗೆ 2 ಚಾನ್ಸ್ ಇರುತ್ತೆ KCET ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಏನಾದರೂ ಮಿಸ್ಟೇಕ್ಸ್ನ ಮಾಡಿದ್ರೆ ಕರೆಕ್ಟಾಗಿ ರೆಡಿ ಮಾಡೋದಕ್ಕೆ. ನೆಕ್ಸ್ಟು, ಆಲ್ಮೋಸ್ಟು ಮಾಕ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ, ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ಮಾಕ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ 90% ಅದೇ ಕಾಲೇಜು ನಿಮ್ಮ ಪ್ರಾವಿಸ್ನಲ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಮಾಕ್ ರೌಂಡ್ನೇ ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. 2 ರೌಂಡ್ ಕನ್ಫರ್ಮ್ ಆಗಿಲ್ಲ, ನನ್ನ ಪ್ರಕಾರ 2 ಮಾಕ್ ರೌಂಡ್ ಮಾಡ್ಬೋದು.
ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಲವೊಬ್ಬರು ಇನ್ನೂ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೆಲ್ಲ ವಾಟ್ಸಪ್ ಗ್ರೂಪ್ಗೆ ಎಲ್ಲರನ್ನೂ ಜಾಯಿನ್ ಮಾಡಿಸಿ.